ಶ್ರೀಮತೆ ರಾಮಾನುಜಾಯ ನಮಃ. ನೀವು ವಿರಾಟ್ ವಿಶ್ವರೂಪ ನಾರಾಯಣ ಸ್ವಾಮಿಯನ್ನು ನೀವು ದರ್ಶನ ಮಾಡ್ತಾ ಇದ್ದೀರಿ. ವಿರಾಟ್ ವಿಶ್ವರೂಪ ನಾರಾಯಣನಿಗೆ 11 ಮುಖಗಳನ್ನು ತೋರಿಸಲಾಗಿದೆ. ನೀವು ನೋಡ್ಬೋದು, ಮಧ್ಯದ ಮುಖದಲ್ಲಿ ನಾರಾಯಣನ ಮುಖ ಇದೆ. ಆ ನಾರಾಯಣನ ಮುಖದ ಪಕ್ಕದಲ್ಲಿಯೇ ಬಲಭಾಗದಲ್ಲಿ ಶಿವನ ಮುಖವನ್ನು ತೋರಿಸಲಾಗಿದೆ. ಹಾಗೆಯೇ ಶಿವನ ಮುಖದ ಮುಖದಲ್ಲಿಯೇ ಸ್ಕಂದನ ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮುಖ. ಹಾಗೆಯೇ ಗಣಪತಿಯ ಪಕ್ಕದಲ್ಲಿಯೇ ನರಸಿಂಹನ ಮುಖ. ನರಸಿಂಹನ ಪಕ್ಕ ನಾವು 108 ಅಡಿಯ ಎತ್ತರದ ಶಿಲ್ಪಕಲೆಗೆ ಬಂದಿದ್ದೀವಿ. ಮೇಲ್ಗಡೆ ನೋಡ್ಬೋದು, ಮೇಲ್ಭಾಗದಲ್ಲಿ ಇರುವಂಥದ್ದು ಕೀರ್ತಿ ಮುಖದಾಗಿದೆ. 5.5 ಅಡಿಯ ಗುರುನಾಮ, ಆಲ್ಮೋಸ್ಟ್ ವ್ಯಕ್ತಿಯಷ್ಟು 11 ಮುಖಗಳಿಂದ ಕೂಡಿದ. ಅದರ ಮಧ್ಯದಲ್ಲಿ 7 ಮಹರ್ಷಿಗಳನ್ನು ನಾವು ಆ ಕತ್ತಲ್ಲಿ ನೋಡ್ಬೋದು. ಮಹರ್ಷಿಗಳು ಇದೇ ಥರ ಶಿವ ಮತ್ತು ನಾರಾಯಣ ಸ್ವರೂಪದಲ್ಲಿರೋದ್ರಿಂದ ನೀಲಕಂಠ ಹಾರವನ್ನು ನೋಡ್ಬೋದು. ಸುತ್ತ ಒಂದು ರುದ್ರಾಕ್ಷಿ ಮಾಲೆಯನ್ನು, ಮಧ್ಯದಲ್ಲಿ ಮಹಾವಿಷ್ಣು ಜೊತೆಯಲ್ಲಿ ಅಲ್ಲಿ ನೀವು ನೋಡ್ಬೋದು ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯನ್ನು ತೋರಿಸಬಹುದು. ಅದೇ ಥರ ಅತ್ಯಂತ ಮಧ್ಯದಲ್ಲಿ ಬಂದರೆ ಸದಾಶಿವ ಬ್ರಹ್ಮ, ನೀವು ಕೈಯಲ್ಲಿ ಬಂದರೆ ಗಾಯತ್ರಿ ದೇವಿಯನ್ನು ನೋಡಬಹುದು. ಸೊ ನರಸಿಂಹರನ್ನು ನೋಡ್ತಾ ಇದ್ದೀರಿ ನಾಭಿಯ ಭಾಗದಲ್ಲಿ. ಅಲ್ಲಿಂದ ಬ್ರಹ್ಮದೇವರನ್ನು ನೋಡ್ತೀರಿ, ಅಲ್ಲೇ ನಾಗವನ್ನು ನೀವು ನೋಡ್ಬೋದು. ಆಯುಧಗಳನ್ನು ನೀವು ನೋಡಬಹುದು. ವಿರಾಟ್ ವಿಶ್ವರೂಪ ನಾರಾಯಣನ ಒಂದು ಮೂಲ ಸ್ವರೂಪ. ಹಾಗೆಯೇ ನೀವು ನೋಡೋದಾದರೆ ಗೀತೋಪದೇಶವನ್ನು ನೋಡಬಹುದು. ಗೀತೋಪದೇಶ ಹಾಗೆ ಗೀತೋಪದೇಶದ ಕೆಳಗಡೆ ಈ ಕಡೆ ಸಪ್ತ ನದಿಗಳು, ಆ ನೀರಿನ ನದಿಗಳನ್ನು ನೋಡಬಹುದು. ಸಪ್ತ ಪರ್ವತಗಳು, ಆ ಭೂಮಿಯನ್ನು ತೋರಿಸಿದ್ದಾರೆ. 7 ಭೂಮಿಗಳು, 7 ಆಕಾಶಗಳು. ಈ ಈ ಗೀತೆಯಲ್ಲಿ ಬರುವಂತಹ ಪರಿಕಲ್ಪನೆಯಲ್ಲಿ